ಆಸ್ಟ್ರೇಲಿಯಾ ವಿರುದ್ಧದ ವೈಟ್ ಬಾಲ್ ಸೀರೀಸ್ ಮುಗಿಯಿತು ಅಂಡ್ ನೆಕ್ಸ್ಟ್ ಮತ್ತೆ ರೆಡ್ ಬಾಲ್ ಫಾರ್ಮೆಟ್ಗೆ ಇನ್ನೊಂದೇ ವಾರ ಬಾಕಿ. ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ನಡುವಿನ ಟೆಸ್ಟ್ ಸರಣಿ ಇದೇ ನವೆಂಬರ್ 14ರಿಂದ ಆರಂಭವಾಗಲಿದೆ. ಇನ್ನು ಎರಡನೇ ಪಂದ್ಯ ನವೆಂಬರ್ 27ರಿಂದ ಶುರುವಾಗುತ್ತೆ. ಆದರೆ ಟೆಸ್ಟ್ ಸರಣಿಗಿಂತ ಕೋಟ್ಯಂತರ ಭಾರತೀಯರು ಕಾಯ್ತಾ ಇರೋದು ರೋಕೋ ಜೋಡಿ ಮತ್ತೆ ಯಾವಾಗ ಮೈದಾನಕ್ಕೆ ಇಳಿತಾರೆ ಅಂತ. ಹಾಗಂತ ಈ ಸಲ ಜಾಸ್ತಿ ಟೈಮ್ ವೇಟ್ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಇದೇ ತಿಂಗಳಲ್ಲಿ ಈ ಜೋಡೆತ್ತು ಮತ್ತೊಮ್ಮೆ ಕ್ರೀಡಾಂಗಣಕ್ಕೆ ಇಳಿತಾರೆ, ಅದು ಕೂಡ ಭಾರತದಲ್ಲೇ. ಹಾಗಾದ್ರೆ ಭಾರತದ ಮುಂದಿನ ಏಕದಿನ ಪಂದ್ಯಗಳು ಯಾವಾಗ, ಎಲ್ಲಿ, ಯಾರ ವಿರುದ್ಧ ಅನ್ನೋ ಬಗೆಗಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಲೆಜೆಂಡರಿ ಪ್ಲೇಯರ್ಸ್, ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿರುವಂತ ಸೂಪರ್ ಸ್ಟಾರ್ಸ್. ಇವರಿಬ್ರು ಇದ್ದಾರೆ ಅಂತಾನೆ ಪಂದ್ಯಗಳನ್ನ ನೋಡುವಂತ ಒಂದು ವರ್ಗದ ಫ್ಯಾನ್ ಬೇಸ್ ಕೂಡ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏಕದಿನ ಪಂದ್ಯಗಳಲ್ಲಿ ಮಾತ್ರ ಇವರ ಆಟವನ್ನ ನೋಡೋಕಷ್ಟೇ ಇನ್ನು ಮುಂದೆ ಚಾನ್ಸ್ ಇರೋದು. T20 ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರೋದ್ರಿಂದ ಏಕದಿನ ಪಂದ್ಯಗಳಿಗಾಗಿಯೇ ಕಾಯ್ಬೇಕಾಗುತ್ತೆ. ಚಾಂಪಿಯನ್ಸ್ ಟ್ರೋಫಿ ಆದ್ಮೇಲೆ ಬರೋಬ್ಬರಿ 7 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜೆರ್ಸಿಯನ್ನ ತೊಟ್ಟೇ ಇರಲಿಲ್ಲ. ಕೊನೆಗೂ ಆಸ್ಟ್ರೇಲಿಯಾ ಸರಣಿ ಮೂಲಕ ಕಂಬ್ಯಾಕ್ ಮಾಡಿದ್ರು. ಇದೀಗ ಇದೇ ತಿಂಗಳಲ್ಲೇ ಸೌತ್ ಆಫ್ರಿಕಾ ವಿರುದ್ಧ ಕಣಕ್ಕಿಳಿಯೋಕೆ ರೆಡಿಯಾಗಿದ್ದಾರೆ. ಅದರಲ್ಲೂ ಭಾರತದಲ್ಲಿ ಈ ಸರಣಿ ನಡೆಯೋದ್ರಿಂದ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ನವೆಂಬರ್ ಅಂತ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಏಕದಿನ ಸರಣಿ ಆರಂಭ. ನವೆಂಬರ್ 14ರಿಂದ 2 ಪಂದ್ಯಗಳ ಟೆಸ್ಟ್ ಸರಣಿ ನಡೆಯಲಿದ್ದು, ಆನಂತರ 3 ಪಂದ್ಯಗಳ ಏಕದಿನ ಸರಣಿ ನಡೆಯಲಿದೆ. ನವೆಂಬರ್ ತಿಂಗಳಾಂತ್ಯದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸರಣಿ ಶುರುವಾಗುತ್ತೆ. ಈ ಸರಣಿಯಲ್ಲಿ 3 ಏಕದಿನ ಪಂದ್ಯಗಳನ್ನು ಆಡಿಸಲಾಗುತ್ತೆ. ಅದರಂತೆ ನವೆಂಬರ್ 30ರಂದು ನಡೆಯಲಿರುವಂತಹ ಮೊದಲ ಪಂದ್ಯದ ಮೂಲಕ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಮತ್ತೆ ಟೀಮ್ ಇಂಡಿಯಾ ಪರ ಕಣಕ್ಕಿಳಿತಾರೆ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯ ನವೆಂಬರ್ 30ರಂದು ರಾಂಚಿಯಲ್ಲಿ ನಡೆದರೆ, ದ್ವಿತೀಯ ಪಂದ್ಯ ಡಿಸೆಂಬರ್ 3ರಂದು ರಾಯ್ಪುರದಲ್ಲಿ ನಡೆಯಲಿದೆ. ಹಾಗೆ 3ನೇ ಪಂದ್ಯ ಡಿಸೆಂಬರ್ 6ರಂದು ವಿಶಾಖಪಟ್ಟಣಂನಲ್ಲಿ ನಡೆಯೋಕೆ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಆದರೆ ಸೌತ್ ಆಫ್ರಿಕಾ ವಿರುದ್ಧ ಈ ಸರಣಿ ಭಾರತದ ಪಾಲಿಗೆ ತುಂಬಾನೇ ಮುಖ್ಯ ಆಗುತ್ತೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿ ಎಷ್ಟು ಮುಖ್ಯ? ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿ 2025ರಲ್ಲಿ ಭಾರತದ ಕೊನೆಯ ಏಕದಿನ ಸರಣಿಯಾಗುತ್ತೆ. ಭಾರತದ ಮಿಡಲ್ ಆರ್ಡರ್ ಕ್ರಮಾಂಕವನ್ನ ಬಲಪಡಿಸೋಕೆ, ಹೊಸ ಸಂಯೋಜನೆಗಳನ್ನ ಪ್ರಯೋಗ ಮಾಡಲಿಕ್ಕೆ, ಹಾಗೆ 2026ಕ್ಕಿಂತ ಮೊದಲು ತಂಡದ ಬ್ಯಾಲೆನ್ಸ್ ಅನ್ನ ಪರಿಷ್ಕರಣೆ ಮಾಡೋಕೆ ಇದು ಒಂದು ಪ್ರಮುಖ ಸರಣಿಯಾಗುತ್ತೆ. ಅದು ಅಲ್ಲದೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ತಂಡಕ್ಕೆ ಸೇರ್ಪಡೆಯಾಗೋದ್ರಿಂದ ಭಾರತದ ಬ್ಯಾಟಿಂಗ್ ಕ್ರಮಾಂಕಕ್ಕೆ ಕನ್ಸಿಸ್ಟೆನ್ಸಿ, ಎಕ್ಸ್ಪೀರಿಯನ್ಸ್ ಹಾಗೆ ಕ್ಯಾಪ್ಟನ್ಸಿ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಇಬ್ಬರು ಆಟಗಾರರ ಪ್ರೆಸೆಂಟ್ ತಂಡದಲ್ಲಿ ಯಂಗ್ ಪ್ಲೇಯರ್ಗಳಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೂ ಕೂಡ ಒಂದು ರೀತಿಯ ಆತ್ಮಸ್ಥೈರ್ಯ ನೀಡುತ್ತೆ. ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಸರಣಿಯ ನಂತರ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಮುಂದಿನ ಅಂತಾರಾಷ್ಟ್ರೀಯ ಪಂದ್ಯ 2026ರ ಆರಂಭದಲ್ಲಿ ನಡೆಯುವಂತ ಸಾಧ್ಯತೆ ಇದೆ. ಭಾರತ ನ್ಯೂಜಿಲೆಂಡ್ ವಿರುದ್ಧ ಮತ್ತೊಂದು ಸೀಮಿತ ಓವರ್ಗಳನ್ನ ಸರಣಿಯನ್ನಾಡಲಿದೆ. ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಕೊನೆ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಜೋಡೆತ್ತುಗಳಂತೆ ನಿಂತು ಭಾರತವನ್ನ ಗೆಲ್ಲಿಸಿಕೊಟ್ಟಿದ್ರು. 150+ ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು. ಹಾಗೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅಜೇಯ ಶತಕ ಸಿಡಿಸಿ ಮಿಂಚಿದ್ರು. ಇನ್ನು ವಿರಾಟ್ ಕೊಹ್ಲಿ ಕೂಡ ಅಜೇಯ ಅರ್ಧ ಶತಕ ಬಾರಿಸಿದ್ರು. ಹೀಗಾಗಿ ಸೌತ್ ಆಫ್ರಿಕಾ ಸೀರೀಸ್ ನಲ್ಲೂ ಕೂಡ ಈ ಇಬ್ಬರು ಆಟಗಾರರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ಒಟ್ನಲ್ಲಿ ಈ ಇಬ್ಬರು ಲೆಜೆಂಡರಿ ಪ್ಲೇಯರ್ಗಳು 2027ರ ಏಕದಿನ ವಿಶ್ವಕಪ್ ಮೇಲೆ ಕಣ್ಣಿಟ್ಟಿದ್ದಾರೆ. ಅಲ್ಲಿವರೆಗೂ ಕೂಡ ತಂಡದಲ್ಲಿ ಮುಂದುವರಿಯುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಫಿಟ್ನೆಸ್ ಮತ್ತು ಫಾರ್ಮ್ ನಲ್ಲೂ ಕೂಡ ಬೆಸ್ಟ್ ರಿಸಲ್ಟ್ ಕೊಡ್ತಿದ್ದಾರೆ. ಯಂಗ್ಸ್ಟರ್ಸ್ ಕೂಡ ನಾಚಿಸುವಂತೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ BCCI ಅಂಡ್ ಮ್ಯಾನೇಜ್ಮೆಂಟ್ ಈ ಇಬ್ಬರು ಆಟಗಾರರನ್ನ ಮುಂದಿನ 2 ವರ್ಷಗಳ ಕಾಲ ಉಳಿಸಿಕೊಳ್ಳುತ್ತಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ರೋಕೋ ಜೋಡಿಯ ಕಂಬ್ಯಾಕ್ಗೆ ನೀವೆಷ್ಟು ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.